ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಗ್ರೈಂಡರ್ನಿಂದ ತೆಂಗಿನಕಾಯಿ ಹೇಗೆ ತುರಿಬೇಕು ಅನ್ನೋದನ್ನು ತೋರಿಸ್ತೇನೆ. ನೋಡಿ, ಗ್ರೈಂಡರ್ನಲ್ಲಿ ತೆಂಗಿನಕಾಯಿ ತುರಿಲಿಕ್ಕೆ ಬೇಕಾಗಿ ಈ ರೀತಿಯಾದಂಥ ಒಂದು ನೋಡಿ ಪಾಟನ್ನು ಕೊಡ್ತಾರೆ. ಇದಕ್ಕೆ ಫಿಕ್ಸ್ ಮಾಡಲಿಕ್ಕೆ ಇಲ್ಲಿಗೆ ಜಾಸ್ತಿಯಾಗಿ ಎಲ್ಲರ ಮನೆಯಲ್ಲೂ ಗ್ರೈಂಡರ್ ಇರುತ್ತೆ. ಆದರೆ ಇದನ್ನು ಉಪಯೋಗಿಸಿಕೊಂಡು ತೆಂಗಿನಕಾಯಿಯನ್ನು ಹೇಗೆ ತುರಿಬೇಕಂತ ಯಾರಿಗೂ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ತೆಂಗಿನಕಾಯಿ ಇದರಲ್ಲಿ ತುಂಬಾ ಈಸಿಯಾಗಿ ಇದರಲ್ಲಿ ತುರಿಬಹುದು. ಹಾಗೆ ಯಾರಿಗೆ ಇದರಲ್ಲಿ ತೆಂಗಿನಕಾಯಿಯನ್ನು ತುರಿಲಿಕ್ಕೆ ಬರೋದಿಲ್ಲ ನೋಡಿ, ಅವರು ಇದನ್ನೇ ಟ್ರೈ ಮಾಡಿ ಹೇಗೆ ತುರಿಯೋದು ಅಂತ. ನಾನು ಈ ವಿಡಿಯೋದಲ್ಲಿ ಹೇಗೆ ತುರಿಬೇಕು ಅನ್ನೋದನ್ನು ನಿಮಗೆ ಹೇಳಿಕೊಡ್ತೇನೆ. ಹಾಗೆ ಇವರೇ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಗ ಬನ್ನಿ, ಹೀಗೆ ತೆಂಗಿನಕಾಯಿಯನ್ನು ಗ್ರೈಂಡರ್ನಿಂದ ತುರಿಯುವುದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನೋಡಿ, ಗ್ರೈಂಡರ್ನಲ್ಲಿ ಹೀಗೆ ಕಲ್ಲಿರುತ್ತಲ್ಲ, ಅವಾಗೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ನಮಗೆ ಗ್ರೈಂಡರನ್ನು ಸ್ವಲ್ಪ ರನ್ ಮಾಡಬೇಕು. ನಂತರ ಇದರ ಈ ಸ್ಪ್ರಿಂಗ್ ಏನಿದೆ ನೋಡಿ, ಇದನ್ನು ತೆಗಿಬೇಕು. ಇದನ್ನು ತೆಗೆದು ಈ ಸ್ಟೋನನ್ನು ಕೂಡ ತೆಗಿಬೇಕು. ತೆಗೆದ ನಂತರ ಸ್ವಲ್ಪ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿದ ನಂತರ ಇದರ ನೀರನ್ನು ಬಗ್ಗಿಸಿಗೆ ತೆಗಿಬೇಕು. ಚೆನ್ನಾಗಿ ಕ್ಲೀನ್ ಆಗದಿದ್ದರೆ ಒಂದೆರಡು ಸಲ ನೀರು ಹಾಕಿ ಇದನ್ನು ತೊಳ್ಕೊಳ್ಳಿ. ನನಗೀಗ ಇದು ತೊಳ್ಕೊಂಡೆ ಇಟ್ಟಿರೋದು, ಆದರೂ ಕೂಡ ಸ್ವಲ್ಪ ಏನಾದರೂ ಬೈ ಮಿಸ್ಟೇಕ್ ಆಗಿ ಉಳಿದಿರುತ್ತೆ ಅದರಲ್ಲಿ. ನೋಡಿ, ಈ ಥರದ ಪಾರ್ಟ್ ಏನಿದೆ ನೋಡಿ, ಇದನ್ನು ಸಹ ತೊಳ್ಕೊಬೇಕು. ಮತ್ತು ಇದನ್ನು ಕೂಡ ತೆಗಿಬಹುದು, ಬೇಕಾದರೆ ತೆಗೆದು ಸಹ ತೊಳಿಬಹುದು. ನೋಡಿ, ಇದನ್ನು ಇದಕ್ಕೆ ನೋಡಿ ಕರೆಕ್ಟಾಗಿ ನೋಡಿ ಇದನ್ನು ಈ ಥರ ಬರುತ್ತೆ ನೋಡಿ. ಇಲ್ಲಿ ಸ್ಪ್ರಿಂಗ್ ಇಡೋದಕ್ಕೆ ಒಂದು ಜಾಗ ಇದೆ ಅಲ್ಲ, ಅದರಲ್ಲಿ ಇದನ್ನು ಹೀಗೆ ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಕರೆಕ್ಟಾಗಿರಬೇಕು. ಈಗ ನೋಡಿ, ಕಾಣಿಸ್ತಾ ಇದೆಯಲ್ಲ, ಹೀಗೆ ತೆಂಗಿನಕಾಯಿ. ಈ ತೆಂಗಿನಕಾಯಿಯನ್ನು ಉಂಟಲ್ಲ, ನೀವು ತೆಂಗಿನಕಾಯಿ ಕಟ್ ಮಾಡಿದ ನಂತರ ಒಂದು ಸಲ ತೊಳ್ಕೊಬೇಕು. ಯಾಕೆ ಗೊತ್ತುಂಟಾ? ಇದು ತೆಂಗಿನಕಾಯಿ ತುರಿಯುವಾಗ ಅಂದರೆ ಇದರ ಧೂಳೆಲ್ಲ ಈ ತೆಂಗಿನ ತುರಿ ಮೇಲೆ ಬಿದ್ದಿರ್ತದೆ. ಇದು ಸ್ವಲ್ಪ ತೊಳ್ಕೊಂಡ್ರೆ ಆಗ ಇದು ಧೂಳೆಲ್ಲ ಬೀಳುವುದಿಲ್ಲ. ನೀರಲ್ಲಿ, ಖಾಲಿ ನೀರಲ್ಲಿ ಜಸ್ಟ್ ಒಮ್ಮೆ ಹೀಗೆ ಹಿಡಿದ್ರೆ ಆಯಿತು, ಧೂಳೆಲ್ಲ ಬೀಳುವುದಿಲ್ಲ. ಈಗೆಂತ ಮಾಡಬೇಕಂದ್ರೆ ನೋಡಿ, ಇದು ತೆಂಗಿನಕಾಯಿಯ ಚಿಪ್ಪು ಉಂಟಲ್ಲ, ಇದು ಹೊರಗಡೆದು ಕವರ್ ಏನು ಇದೆ ನೋಡಿ, ಇಲ್ಲಿ ಹೀಗೆ ಇಟ್ಕೋಬೇಕು ತೆಂಗಿನಕಾಯಿಯನ್ನು. ನೋಡಿ, ಕರೆಕ್ಟ್ ನೋಡಿ, ಕೈ ಹಿಂದಕ್ಕೆ, ಹೀಗೆ ಕೈ ಹಿಂದಕ್ಕಿರಲಿ. ನೋಡಿ, ಈ ಚಿಪ್ಪಿನಿಂದ ಕೈ ಸ್ವಲ್ಪ ಹೀಗೆ ಇಟ್ಕೊಳ್ಳಿ, ಗ್ರಿಪ್ಪಲ್ಲಿ ಇಟ್ಕೊಳ್ಬೇಕು, ಗಟ್ಟಿ ಇಟ್ಕೋಬೇಕು. ಇದನ್ನು ಗಟ್ಟಿ ಇಟ್ಕೊಂಡ ನಂತರ ಮಿಷಿನ್ ರನ್ ಆದ ನಂತರ ಮಿಷಿನ್ಗೆ ಮೊದಲು ಈ ಬೆರಳೇನಿದೆ ನೋಡಿ ಹೊರಗಡೆ ಬರಲೇಬಾರ್ದು. ಬಂದರೆ ಇದು ನೀವು ಮಿಷಿನ್ ರನ್ ಮಾಡುವಾಗ ಹೀಗೆ ರೊಟೇಟ್ ಮಾಡುವಾಗ ಕೈಗೆ ತಾಗ್ತದೆ. ಅದಕ್ಕೆ ಸ್ವಲ್ಪ ಹೀಗೆ ಗಟ್ಟಿಯಾಗಿ ಚಿಪ್ಪಿನಲ್ಲಿ ಇಟ್ಕೊಂಡು ಮಿಷಿನ್ ಸ್ಟಾರ್ಟ್ ಆದಮೇಲೆ ಹೀಗೆ ಇಟ್ಕೋಬೇಕು. ನಂತರ ಅದನ್ನು ಹೇಗೆ ಬೇಕಾದರೂ ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ಆದರೆ ಚಿಪ್ಪನ್ನು ಇದನ್ನು ಲೂಸಾಗಿ ಇಟ್ಕೋಬಾರ್ದು, ಗಟ್ಟಿ ಇಟ್ಕೋಬೇಕು. ಇನ್ ಕೇಸ್ ಅದು ನಿಮ್ಮ ಕೈಯಿಂದ ಜಾರಿದರೂ ಕೂಡ ಮೆಷಿನ್ ಆಫ್ ಮಾಡಿ ನಂತರ ಗಟ್ಟಿಯಾಗಿ ಹೀಗೆ ಇಟ್ಕೊಂಡು ಹೇಗೆ ಬೇಕು ಹಾಗೆ, ಎಲ್ಲಿ ಈ ತೆಂಗಿನ ಇದಿರುತ್ತಲ್ಲ ಪಲ್ಪ್ ಥರ, ಈ ತೆಂಗಿನಕಾಯಿದು ಆ ಕಡೆಗೆ ಇದನ್ನು ರೊಟೇಟ್ ಮಾಡಿ ಹಿಡ್ಕೋಬೇಕು. ಆದರೆ ಚಿಪ್ಪಿನಿಂದ ಹೊರಗಡೆ ಬರಬಾರ್ದು, ಕೈ ಇದರ ಕವರಿಂದ ಕೈಗೆ ತಾಗ್ತದೆ. ಹೀಗೆ ಗಟ್ಟಿಯಾಗಿ ಇಟ್ಕೋಬೇಕು. ನೋಡಿ, ಇವಾಗ ನಿಮಗೆ ತೋರಿಸ್ತೇನೆ ನೋಡಿ. ಇದನ್ನು ಹೀಗೆ ಇಟ್ಕೋಬೇಕು ಕರೆಕ್ಟಾಗಿ. ನೋಡಿ, ಕಾಣ್ತಾ ಇದೆಯಲ್ಲ, ಈಗ ಮೆಷಿನ್ ಚಾಲಾಯಿತು ನೋಡಿ, ರನ್ ಆಗ್ತಾಯಿದೆ ಮೆಷಿನ್. ಇದನ್ನು ಹೀಗೆ ಇಟ್ಕೊಂಡು ನೋಡಿ, ಹೀಗೆ ಗಟ್ಟಿಯಾಗಿ
ಇನ್ನೊಂದು ಕೈಯನ್ನು ಅದರ ಮೇಲೆ ಹೀಗೆ ಇಡಬೇಕು. ನಂತರ ನೋಡಿ ಹೀಗೆ ಮಾಡಬೇಕು. ನೋಡಿ ಇಷ್ಟು ಸ್ಪೀಡಾಗಿ ತೆಂಗಿನಕಾಯಿಯನ್ನು ತುರಿತಾ ಇದೆ ನೋಡಿ. ನೋಡಿ ಈಗ ಮಿಡ್ಲ್ ಪೋರ್ಷನ್ ಇದು ಸ್ವಲ್ಪ ತುರ್ಕೊಂಡಾಯಿತು. ಆವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ತೆಂಗಿನಕಾಯಿ ಕ್ರಾಸ್ ಆಗಿಟ್ಕೋಬೇಕು. ಕೈ ಮಾತ್ರ ನೀವು ಆ ಮಿಷಿನ್ಗೆ ತಾಗುವಾಗ ಇಡಬೇಡಿ. ನಿಮಗೊಂದು ಅಂದಾಜು ಬರುತ್ತಲ್ಲ, ನೋಡಿ ಹೀಗೆ ಇಟ್ಕೊಳ್ಳಿ. ನೋಡಿ ನೋಡಿ ಈ ಸೈಡ್ ಸ್ವಲ್ಪ ಆಯ್ತು. ಈಗ ಇನ್ನೊಂದು ಸೈಡ್ಗೆ ಹೀಗೆ ತಿರುಗಿಸ್ಬೋದು. ನಿಮಗೆ ತೆಂಗಿನಕಾಯಿಯನ್ನು ತಿರುಗಬೇಕಾದ್ರೆ ಈ ಮೆಷಿನ್ ಸ್ವಲ್ಪ ಕ್ರಾಸ್ ಆಗಿ ಹೀಗೆ ಅಡ್ಡ ಬಿದ್ದಾಗೆ ಕಾಣ್ತದೆ. ಇದು ತೊಂದರೆ ಇಲ್ಲ, ಏನಾಗೋದಿಲ್ಲ. ಅದನ್ನು ಬೇಕಾದ್ರೆ ಕೈಯಲ್ಲಿ ಆ ಕಡೆ ಒಂದು ನೋಡಿ ಈ ಥರ ಇದೆಲ್ಲ, ಇದರಲ್ಲಿ ಹೀಗೆ ಕೂಡ ಮಾಡ್ಬೋದು. ಇದರಲ್ಲಿ ಎಷ್ಟು ಈಸಿಯಾಗಿ ತೆಂಗಿನಕಾಯಿ ಗ್ರೇಟ್ ಮಾಡೋದಕ್ಕೆ ಆಗುತ್ತೆ, ತುರಿಯೋದಕ್ಕೆ ಆಗುತ್ತೆ ನೋಡಿ. ತುಂಬಾ ಈಸಿ. 1 ಸೆಕೆಂಡಲ್ಲಿ ತೆಂಗಿನಕಾಯಿ ತುರಿದ್ಬಿಟ್ಟು ಆಗುತ್ತೆ. ನಾನು ನಿಮಗೆ ತೋರಿಸ್ಲಿಕ್ಕೆ ಬೇಕಾಗಿ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೇನೆ ನೋಡಿ. ಇದನ್ನು ಸ್ವಲ್ಪ ಜಾಸ್ತಿಯಾಗಿ ಪ್ರೆಸ್ ಮಾಡಿಕೊಂಡು ಸ್ಪೀಡಾಗಿ ಹೀಗೆ ರೊಟೇಟ್ ಮಾಡಿದರೆ ಆಯಿತು ನೋಡಿ. ಕೈಗೆ ಮಾತ್ರ ಆಗುವಾಗಿ ಬೆರಳನ್ನು ಇಡಬೇಡಿ. ಕೈ ನೋಡಿ, ನನಗೆ ಅದರ ಅಭ್ಯಾಸ ಉಂಟು. ನಾನೀಗ ಹೊರಗೆ ಇಟ್ಟರೂ ಕೂಡ ನನಗೆ ಏನು ಪ್ರಾಬ್ಲಮ್ ಇಲ್ಲ, ತಾಗೋದಿಲ್ಲ. ಅಂದರೆ ನೀವೆಲ್ಲ ಹೊಸಬರಲ್ಲ, ಟ್ರೈ ಮಾಡುವಾಗ ಸ್ವಲ್ಪ ಕೈಯನ್ನು ಬೆರಳನ್ನು ಹಿಂದಕ್ಕೆ ಇಟ್ಕೋಬೇಕು ನೋಡಿ. ಇದು ಈ ತೆಂಗಿನ ಕಾಯಿ ತುರಿಯುವಂತಹ ತುರಿಮನೆಯಲ್ಲಿ ಕುತ್ಕೊಂಡು ಕೆಲವರಿಗೆ ತೆಂಗಿನಕಾಯಿ ಎಲ್ಲ ಹೀಗೆ ತುರಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂಥವರಿಗೆಲ್ಲ ಈ ರೀತಿ ತುರಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ನೋಡಿ ನೋಡಿ ತೆಂಗಿನಕಾಯಿ ನೋಡಿ ಎಷ್ಟು ಕ್ಲೀನಾಗಿ ತುರಿದಾಯಿತು. ಇದೆಲ್ಲ ಬೇಕಾದ್ರೆ ತುರಿಬೋದು, ಆದರೆ ಅದರದ್ದು ಸ್ವಲ್ಪ ಈ ಧೂಳೆಲ್ಲ ಬೀಳುತ್ತೆ ಅಂತ ನಾನಿಷ್ಟು ಸಾಕು ಮಾಡ್ತೇನೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ತೆಂಗಿನಕಾಯಿ ತುರಿದಾಯಿತು ನೋಡಿ. ಎಷ್ಟು ನೋಡಿ, ಇದು ತೆಂಗಿನಕಾಯಿಯ ಇನ್ನೊಂದು ಭಾಗ. ಇದು ಸ್ವಲ್ಪ ಸಣ್ಣದಾಗಿದೆ ನೋಡಿ. ಆದರೂ ಕೂಡ ಇದರಲ್ಲಿ ಕೂಡ ಹೇಗೆ ಇದನ್ನು ತುರಿಯೋದಂತ ತೋರಿಸ್ತೇನೆ. ಇದನ್ನು ಹೀಗೆ ನೀವು ಗಟ್ಟಿಯಾಗಿ ಇಟ್ಕೋಬೇಕು. ಬೆರಳು ಮಾತ್ರ ಹೊರಗೆ ಹಾಕಿದರೆ ಹೀಗೆ ಇದು ತಾಗ್ತದೆ. ಇದು ಸ್ವಲ್ಪ ಹಿಂದ್ಗಡೆ ಇಟ್ಕೊಳ್ಳಿ. ನನಗೆ ಅದರ ಅಭ್ಯಾಸ ಇದೆ ತುರಿದು, ಹಾಗಾಗಿ ನನಗೆ ಏನಾಗೋದಿಲ್ಲ. ನನಗೆ ಅದು ಒಂದು ಅದರ ಐಡಿಯಾ ಬಂದಿದೆ. ಹಾಗಾಗಿ ನಾನು ಕೈಯನ್ನು ಹೀಗೆ ರೊಟೇಟ್ ಮಾಡುವಾಗ ತಾಗದಾಗೆ ನೋಡಿಕೊಳ್ತೇನೆ. ನೀವು ಕೂಡ ಫಸ್ಟ್ ಇದನ್ನು ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಂತರ ಟ್ರೈ ಮಾಡಿ. ಈಗ ನೋಡಿ ಗಟ್ಟಿಯಾಗಿ ಹೀಗೆ ಇಟ್ಕೋಬೇಕು. ನಾನಿದ್ರೆ ಕೈಯ ಮೇಲೇ ಇಟ್ಕೊಳ್ತೇನೆ. ಆಚೆ ಈಚೆ ಇಟ್ಟರೂ ಕೂಡ ನನಗೇನು ಪ್ರಾಬ್ಲಮ್ ಇಲ್ಲ, ತಾಗೋದಿಲ್ಲ ನನಗೆ. ಅಂದರೆ ಇದರದ್ದು ತೆಂಗಿನಕಾಯಿ ತುರಿದು ಅಭ್ಯಾಸ ಆಗಿ ಹೋಗಿದೆ. ಹಾಗೆ ಕೈಗೆ ತಾಗದ ರೀತಿಯಲ್ಲಿ ನಾನು ನೋಡ್ಕೊಳ್ತೇನೆ. ನೀವು ಕೂಡ 1-2-3 ಸಲ ಜಾಗ್ರತೆಯಿಂದ ಹೀಗೆ ತೆಂಗಿನಕಾಯಿಯನ್ನು ತುರಿದು ಟ್ರೈ ಮಾಡಿ ನೋಡಿ. ಆಗ ನಿಮಗೆ ಕೂಡ ಈಸಿ ಆಗುತ್ತೆ. ಇದು ಒಂದು ಸಲಕ್ಕೆ ಒಂದು 4-5 ತೆಂಗಿನಕಾಯಿಯನ್ನು ತುರಿದು ಇದರಲ್ಲಿ ಫ್ರೀಝರ್ನಲ್ಲಿ ಒಂದು ಡಬ್ಬದಲ್ಲಿ ಹಾಕಿ ಫ್ರೀಝರ್ನಲ್ಲಿ ಇಡ್ಬೋದು. ನಿಮಗೆ ಯಾವಾಗ ಅಡುಗೆ ಮಾಡಬೇಕು ಅನಿಸುತ್ತೆ ಆಗ ಒಂದು 10 ಮಿನಿಟ್ಸ್ ಫ್ರೀಝರ್ನಿಂದ ತೆಗೆದು ಹೊರಗಿಟ್ಟರೆ ಐಸ್ ಹೋಗ್ತದೆ. ಆಗ ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಒಂದು ಕೈಯಲ್ಲಿ ಹಿಡ್ಕೊಂಡು ಬೇಕಾದರೂ ತುರ್ಕೋಬೋದು. ಅಂದರೆ ಇದು ತೆಂಗಿನಕಾಯಿ ತುಂಬ ತುರಿದಾದ ನಂತರ ಸ್ವಲ್ಪ ಇರುತ್ತಲ್ಲ, ಆಗ ಈಗ ಒಂದು ಕೈಯಲ್ಲಿ ಹಿಡ್ಕೊಂಡು ಬೇಕಾದರೂ ತುರ್ಕೋಬೋದು. ಹೀಗೆ ತುರಿಬೇಕಾದ್ರೆ ನಿಮಗೆ ಮೊದಲು ಸ್ವಲ್ಪ ದಿನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಲ್ಲಾಂದರೆ ಕೈಗೆ ಸಡನ್ನಾಗಿ ತಾಗುವ ಚಾನ್ಸಸ್ ಇರುತ್ತೆ.
ನೋಡಿ, ಇದು ಇಷ್ಟು ಕ್ಲೀನ್ ಆಯಿತು ನೋಡಿ. ನೋಡಿ ಸಾಕಿಷ್ಟು. ಆಫ್ ಮಾಡ್ತೇನೆ. ನೋಡಿ ಎಷ್ಟು ಬೇಗ ತೆಂಗಿನಕಾಯಿ ಎಲ್ಲ ತುರಿದಾಯಿತು. ಈಗ ತೆಂಗಿನಕಾಯಿ ತುರಿದೆಲ್ಲ ಆಯಿತು. ಇವಾಗ ಈ ಥರ ಈ ಪಾಟನ್ನು ಸ್ವಲ್ಪ ಇದರ ಮೇಲೆಲ್ಲ ಬೆದ್ದಿರ್ತದೆ, ಸ್ವಲ್ಪ ಕೈಯಿಂದ ಹೀಗೆ ಕ್ಲೀನ್ ಮಾಡ್ಕೊಳ್ಳಿ. ಇದನ್ನು ತೆಗೆದು ಕೂಡ ಕ್ಲೀನ್ ಮಾಡ್ಕೋಬೋದು. ಇದು ನಾನೀಗ ಮೊದಲು ತೆಗಿತೇನೆ ನೋಡಿ. ಹೀಗೆ ನೋಡಿ, ಸ್ವಲ್ಪ ಹೀಗೆ ಕ್ಲೀನ್ ಮಾಡಿಕೊಂಡು ಇದು ಸುತ್ತಲ್ಲ ಹೀಗೆ ಕ್ಲೀನ್ ಮಾಡಬೇಕು. ಮತ್ತು ಗಟ್ಟಿ ಇಟ್ಕೊಂಡು ಎಳಿಬೇಕು, ಇಲ್ಲಾಂದರೆ ಅದು ಜಾರ್ತದೆ. ಸ್ವಲ್ಪ ಆಯಿಲ್ ಥರ ಆಗಿದೆ ನೋಡಿ. ಮತ್ತು ಕೂಡ ತೆಂಗಿನಕಾಯದಲ್ಲಿ ಉಳಿದಿದ್ರೆ ಹೀಗೆ ಕ್ಲೀನ್ ಮಾಡಿಕೊಳ್ಬೇಕು. ನಂತರ ಒಳ್ಳೆ ನೀರಿನಿಂದ ಇದನ್ನು ತೊಳೆದುಕೊಂಡು ಬಾಕ್ಸಿಗೆ ಹಾಕಿ ಇಡಬೇಕು ಈ ಪಾಟನ್ನು. ನೋಡಿ ಆಯಿತು. ನೋಡಿ ತೆಂಗಿನಕಾಯಿ ನೋಡಿ ತುರಿದೆಲ್ಲ ಆಗಿದೆ. ಇದನ್ನು ತುರಿದ ನಂತರ ನಾನೇನು ಮಾಡ್ತೇನೆ ಅಂದರೆ, ಒಂದು ಈ ರೀತಿಯಾದಂಥ ಯಾವುದಾದ್ರೂ ಒಂದು ಮುಚ್ಚಳ ಇರುವಂತಹ ಬಾಕ್ಸಿಗೆ ಹಾಕಿ ಇದನ್ನು ಫ್ರೀಝರಲ್ಲಿ ಇಡ್ತೇನೆ. ಯಾವಾಗ ನನಗೆ ಅಡುಗೆ ಮಾಡಲಿಕ್ಕೆ ಬೇಕು ಆಗ ಫ್ರೀಝರಿಂದ ಒಂದು 5-10 ನಿಮಿಷಗಳ ಕಾಲ ಹೊರಗೆ ಇಟ್ಟು ನಂತರ ನಾನು ಈ ತೆಂಗಿನ ತುರಿಯನ್ನು ಎಷ್ಟು ಬೇಕೋ ಅಷ್ಟು ತೆಗೆದು ನಂತರ ಇದನ್ನು ಉಳಿದಿರುವ ತೆಂಗಿನ ತುರಿಯನ್ನು ಹಾಗೆ ಫ್ರೀಝರ್ನಲ್ಲಿ ಇಟ್ಟು ಬಿಡ್ತೇನೆ. ಫ್ರೀಝರಿಂದ ತೆಗೆದು ಅದೇ ಆಗಲೇ ಯೂಸ್ ಮಾಡಲಿಕ್ಕೆ ಆಗುತ್ತೆ, ಆದರೆ ತೆಂಗಿನಕಾಯಿ ಎಲ್ಲ ಗಟ್ಟಿಯಾಗಿರುತ್ತೆ. ಅದಕ್ಕಾಗಿ ಒಂದು 5-10 ನಿಮಿಷ ಹೊರಗೆ ಇಟ್ಟರೆ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಹೀಗೆ ಐಸ್ ಎಲ್ಲ ಹೋಗಿ ಇದೇ ರೀತಿ ಆಗುತ್ತೆ. ಆಗ ನಿಮಗೆ ಈಸಿ ಆಗುತ್ತೆ ಗ್ರೈಂಡ್ ಮಾಡಲಿಕ್ಕೆ ಅಥವಾ ಪಲ್ಯಕ್ಕೆ ಹಾಕೋದಕ್ಕೆ ಹೀಗೇ ಹಾಕ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.